ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ನಿಂತಿರೋದು ಮೂರನೇ ಮಹಾಯುದ್ಧದ ಹೊಸ್ತಿಲಲ್ಲ, ಅಥವಾ ಇನ್ನೊಂದು ಹೊಸ ವಿಶ್ವ ವ್ಯವಸ್ಥೆಯ ಆರಂಭವ. ವಾಷಿಂಗ್ಟನ್ ನಿಂದ ಒಂದು ಸುದ್ದಿ ಬಂದ್ರೆ ಸಾಕು, ಅದರ ಕಂಪನ ಮಾಸ್ಕೋದಲ್ಲಿ ಆಗ್ತಾ ಇದೆ. ವೆನಿಜುವೆಲಾದಲ್ಲಿ ಅಧ್ಯಕ್ಷನ ಬಂಧನವಾದ್ರೆ ಅದರ ಬಿಸಿ ದೆಹಲಿಗೆ ತಡ್ತಾ ಇದೆ. ನಿನ್ನೆ ಮೊನ್ನೆವರೆಗೂ ನಾವು ರಷ್ಯಾ ಉಕ್ರೇನ್ ಅಥವಾ ಇಸ್ರೇಲ್ ಹಮಾಸ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ವಿ. ಆದ್ರೆ ಈಗ ಸೀನ್ ಪೂರ್ತಿ ಚೇಂಜ್ ಆಗಿದೆ. ಅಮೆರಿಕಾದ ಕಣ್ಣು ಈಗ ದಕ್ಷಿಣ ಅಮೆರಿಕಾದ ಕುಬ್ಜ ದೇಶ ವೆನಿಜುವೆಲಾ ಮೇಲಲ್ಲ, ಏಷ್ಯಾದ ದೈತ್ಯ ಶಕ್ತಿ ಭಾರತದ ಮೇಲೆ ಬಿದ್ದಿದೆ. ಡೊನಾಲ್ಡ್ ಟ್ರಂಪ್ ಶ್ವೇತಭವನದಿಂದ ಹೊರಡಿಸಿರುವಂತಹ ಒಂದು ಹುಕುಂ ಭಾರತದ ಆರ್ಥಿಕತೆಯನ್ನೇ ಬುಡಮೇಲು ಮಾಡುವ ಬೆದರಿಕೆಯನ್ನ ಹಾಕಿದೆ. ನೀವು ರಷ್ಯಾದಿಂದ ಆಯಿಲ್ ಅನ್ನ ತರೋದನ್ನ ನಿಲ್ಲಿಸ್ತೀರಾ ಅಥವಾ ನಮ್ಮ ಸಿಟ್ಟಿಗೆ ಗುರಿಯಾಗ್ತೀರಾ ಅಂತ ಅಮೆರಿಕ ನೇರವಾಗಿ ಭಾರತದ ಕಾಲರ್ ಪಟ್ಟಿಗೆ ಕೈ ಹಾಕಿದೆ. ಆದ್ರೆ ಇಲ್ಲಿ ಅಮೆರಿಕ ಊಹಿಸದಂತಹ ಒಂದು ಟ್ವಿಸ್ಟ್ ಸಿಕ್ಕಿದೆ. ಅಮೆರಿಕದ ದಾದಾಗಿರಿಗೆ ಎದುರಾಗಿ ನಿಂತಿರೋದು ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್. ಅಷ್ಟಕ್ಕೂ ಕಿಮ್ ಮಾಮನಿಗೂ ವೆನಿಜುವೆಲಾದ ಎಣ್ಣೆಗೂ ಭಾರತದ ಪೆಟ್ರೋಲ್ ರೇಟ್ಗೂ ಏನ್ ಸಂಬಂಧ? ಭಾರತದ ವಿರುದ್ಧ ಟ್ರಂಪ್ ಬೀಸ್ತಾ ಇರುವಂತಹ ಈ ಸುಂಕಾಸ್ತ್ರ ನಮ್ಮ ಜೇಬಿಗೆ ಎಷ್ಟು ಕತ್ತರಿಯನ್ನ ಹಾಕುತ್ತೆ? ಇದೆಲ್ಲದರ ಹಿಂದೆ ಅಡಗಿರುವಂತಹ ಕಪ್ಪು ಬಂಗಾರದ ರಹಸ್ಯವೇನು? ಭಾರತದ ವಿರುದ್ಧ ಸುಂಕಾಸ್ತ್ರ ಪ್ರಯೋಗಿಸಿರುವಂತಹ ಡೊನಾಲ್ಡ್ ಟ್ರಂಪ್ಗೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಕೊಟ್ಟಿರುವಂತಹ ಮಾಸ್ಟರ್ ಸ್ಟ್ರೋಕ್ ಏನು? ಭಾರತದ ಪರವಾಗಿ ಕಿಮ್ ಜಾಂಗ್ ಉನ್ ನಿಂತಿರೋದು ಯಾಕೆ? ಈ ಎಲ್ಲಾ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಅನ್ಸುತ್ತೆ, ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಸೇರ್ಕೊಂಡು ದುರಹಂಕಾರಿ ಡೊನಾಲ್ಡ್ ಟ್ರಂಪ್ಗೆ ಬುದ್ಧಿಯನ್ನ ಕಲಿಸಬೇಕಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಈ ಕಥೆಯನ್ನ ವೆನಿಜುವೆಲಾದಿಂದ ಅಲ್ಲ, ನಮ್ಮ ದೆಹಲಿಯಿಂದಲೇ ಶುರು ಮಾಡೋಣ. ಯಾಕಂದ್ರೆ ಬೆಂಕಿ ಬಿದ್ದಿರೋದು ನಮ್ಮ ಮನೆಯ ಅಂಗಳಕ್ಕೆ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರ ಮೊದಲ ಟಾರ್ಗೆಟ್ ಆಗಿದ್ದು ಚೀನಾ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದ್ರೆ ಅವರು ತಿರುಗಿ ಬಿದ್ದಿರೋದು ಭಾರತದ ಮೇಲೆ. ಟ್ರಂಪ್ ಅವರ ಸ್ಟೇಟ್ಮೆಂಟ್ ತುಂಬಾ ಕ್ಲಿಯರ್ ಆಗಿದೆ. ನಮ್ಮನ್ನ ಸಂತೋಷ ಪಡಿಸಲು ಭಾರತ ಏನ್ ಬೇಕಾದ್ರೂ ಮಾಡಬೇಕು. ಇದೇನು ಪ್ರೇಮ ಪತ್ರವಾ? ಖಂಡಿತ ಅಲ್ಲ, ಇದೊಂದು ಎಚ್ಚರಿಕೆ. ಅಮೆರಿಕದ ನೇರ ಬೇಡಿಕೆ ಏನಂದ್ರೆ, ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿಸೋದನ್ನ ತಕ್ಷಣವೇ ನಿಲ್ಲಿಸಬೇಕು. ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗೋದಾದ್ರೆ 2022ಕ್ಕೂ ಮೊದಲು ನಾವು ರಷ್ಯಾದಿಂದ ತರಿಸಿಕೊಳ್ತಾ ಇದ್ದಂತಹ ಆಯಿಲ್ ಪ್ರಮಾಣ ಕೇವಲ 2% ಇತ್ತು. ಆದ್ರೆ ಯಾವಾಗ ರಷ್ಯಾ ಉಕ್ರೇನ್ ಯುದ್ಧ ಶುರುವಾಯಿತು, ಪಶ್ಚಿಮಾತ್ಯ ದೇಶಗಳು ರಷ್ಯಾ ಮೇಲೆ ಆರ್ಥಿಕ ದಿಗ್ಬಂಧವನ್ನ ಹೇರಿದ್ವು. ಆಗ ರಷ್ಯಾ ತನ್ನ ಆಯಿಲ್ ಅನ್ನ ಕಡಿಮೆ ಬೆಲೆಗೆ ಡಿಸ್ಕೌಂಟ್ ರೂಪದಲ್ಲಿ ಮಾರಲು ಶುರು ಮಾಡಿತು. ಭಾರತ ಚಾಣಕ್ಯ ನೀತಿ ಏನಾಗಿತ್ತಂದ್ರೆ, ನಮ್ಗೆ ನಮ್ಮ ಜನರ ಹಿತಾಸಕ್ತಿ ಮುಖ್ಯ ಹೀಗಂತ ಹೇಳಿ ರಷ್ಯಾದಿಂದ ಬರೋಬ್ಬರಿ 35% ಅಷ್ಟು ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳಲು ಶುರು ಮಾಡಿದ್ವಿ. ಇದು ಅಮೆರಿಕದ ಕಣ್ಣನ್ನ ಕೆಂಪಾಗಿಸ್ತು. ಈಗ ಟ್ರಂಪ್ ಹೇಳ್ತಾ ಇರೋದು ಇಷ್ಟೇ, ನೀವು ರಷ್ಯಾಗೆ ದುಡ್ಡು ಕೊಡ್ತಾ ಇದ್ದೀರಾ ಅಂದ್ರೆ ಪರೋಕ್ಷವಾಗಿ ಯುದ್ಧಕ್ಕೆ ದುಡ್ಡು ಕೊಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಅದನ್ನ ನಿಲ್ಲಿಸಿ, ಇಲ್ದಿದ್ರೆ ಭಾರತದ ವಸ್ತುಗಳ ಮೇಲೆ ನಾವು ಭಾರಿ ಟ್ಯಾಕ್ಸ್ ಅನ್ನ ಹಾಕ್ತಿವಿ. ಆದ್ರೆ ಭಾರತ ಸುಮ್ನೆ ಕೂತಿಲ್ಲ. ಭಾರತದ ವಿದೇಶಾಂಗ ನೀತಿ ಈಗ ತಟಸ್ಥವಾಗಿಲ್ಲ, ಅದು ಸ್ವತಂತ್ರವಾಗಿದೆ. ನಾವು ಅಮೆರಿಕದ ಬೆದರಿಕೆಗೆ ಮಣಿದು ರಷ್ಯಾ ಆಯಿಲ್ ಅನ್ನ ಬಿಟ್ರೆ ನಾಳೆ ಪೆಟ್ರೋಲ್ ಬೆಲೆ ಲೀಟರ್ಗೆ 150 ರೂಪಾಯಿ ದಾಟಿದ್ರು ಕೂಡ ಆಶ್ಚರ್ಯವಿಲ್ಲ. ಹೀಗಾಗಿ ಇದೊಂದು ಬರೀ ರಾಜಕೀಯ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ಜೇಬಿನ ವಿಷಯವಾಗಿದೆ. ಇನ್ನು ದಕ್ಷಿಣ ಅಮೆರಿಕದ ದಟ್ಟ ಕಾಡಿನ ಮಧ್ಯೆ ಇರುವಂತಹ ವೆನಿಜುವೆಲಾ ಕಡೆ ನೋಡುವುದಾದ್ರೆ, ಇವತ್ತಿನ ಜಾಗತಿಕ ಗೊಂದಲದ ಕೇಂದ್ರ ಬಿಂದು ಇದೇ ದೇಶ. ಮೊನ್ನೆಯಷ್ಟೇ ಒಂದು ಹಾಲಿವುಡ್ ಸಿನಿಮಾ ರೀತಿಯಲ್ಲಿ ಆಪರೇಷನ್ ನಡೆಯಿತು. ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡೋರೋ ಅವರನ್ನ ಅಮೆರಿಕದ ಏಜೆಂಟ್ಗಳು ಬಲವಂತವಾಗಿ ಅಥವಾ ಕಿಡ್ನಾಪ್ ಸ್ಟೈಲ್ ನಲ್ಲಿ ಅರೆಸ್ಟ್ ಅನ್ನ ಮಾಡಿಕೊಂಡು ಅವರನ್ನ ಎತ್ತಾಕೊಂಡು ಹೋಗ್ತಾರೆ. ಮೇಲ್ನೋಟಕ್ಕೆ ಅಮೆರಿಕ ಹೇಳ್ತಿರೋದು ಏನಂದ್ರೆ, ಮಡುರೋ ಒಬ್ಬ ಸರ್ವಾಧಿಕಾರಿ, ಅವರು ಡ್ರಗ್ಸ್ ದಂಧೆಯನ್ನ ಮಾಡ್ತಾ ಇದ್ದಾರೆ, ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಮಾಡಿದ್ದಾರೆ ಅಂತ. ಆದ್ರೆ ತೆರೆಮರೆಯಲ್ಲಿ ನಡೀತಾ ಇರೋದು ಬೇರೆಯದ್ದೇ ಆಟ, ಅದೇ ಆಯಿಲ್ ಪಾಲಿಟಿಕ್ಸ್. ನಿಮಗೆ ಗೊತ್ತಿರಲಿ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾಬೀತಾದ ತೈಲ ನಿಕ್ಷೇಪಗಳು ಇರೋದು ಸೌದಿ ಅರೇಬಿಯಾದಲ್ಲ, ರಷ್ಯಾದಲ್ಲ, ಬದಲಿಗೆ ಅದು ವೆನಿಜುವೆಲಾದಲ್ಲಿ. ಆದ್ರೆ ವಿಪರ್ಯಾಸವನ್ನ ನೋಡಿ, ಚಿನ್ನದ ಗಣಿ ಮೇಲೆ ಕುಳಿತುಕೊಂಡಿರುವಂತಹ ವೆನಿಜುವೆಲಾ ಜನ ಹಸಿವಿನಿಂದ ಸಾಯ್ತಾ ಇದ್ದಾರೆ. ಅದಕ್ಕೆ ಕಾರಣ ಅಮೆರಿಕದ ಅಂಶಗಳು. ಮಡುರಾ ಅವರು ತಮ್ಮ ದೇಶದ ತೈಲ ಸಂಪತ್ತನ್ನ ಅಮೆರಿಕದ ಕಂಪನಿಗಳಿಗೆ ಬಿಟ್ಟುಕೊಡಲು ತಯಾರಿಲ್ಲ. ಅವರು ರಷ್ಯಾ ಮತ್ತು ಚೀನಾದ ಜೊತೆ ಕೈ ಜೋಡಿಸಿದ್ದಾರೆ. ಇದು ಅಮೆರಿಕಾಗೆ ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ನನ್ನ ಹಿತ್ಲಲ್ಲಿ ಬೇರೆ ಯಾವುದೋ ಆಟ ನಡೆಯೋದಿಲ್ಲ ಅನ್ನೋದು ಅಮೆರಿಕದ ವಾದ. ಅದಕ್ಕಾಗಿಯೇ ಮಡುರಾ ಅವರನ್ನ ಕೆಳಗಿಳಿಸಿ ತಮಗೆ ಬೇಕಾದ ಬೊಂಬೆ ಸರ್ಕಾರವನ್ನ ತರಲು ಅಮೆರಿಕ ರಿಸ್ಕ್ ಅನ್ನ ತೆಗೆದುಕೊಂಡಿದೆ. ಆದ್ರೆ ಈ ನಡೆ ರಷ್ಯಾ ಮತ್ತು ಚೀನಾವನ್ನ ರುಚಿಗೆ ಬಿಸಿದೆ. ಬಲ ಇದ್ದವನೇ ಬಾಸ್ ಅನ್ನೋದನ್ನ ಅಮೆರಿಕ ಇಲ್ಲಿ ಪ್ರೂವ್ ಮಾಡಿದೆ. ಇದೇ ವೇಳೆ ಇಲ್ಲಿ ಈ ಸೀನ್ಗೆ ಎಂಟ್ರಿ ಕೊಟ್ಟಿರುವುದು ನಮ್ಮ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್. ಸಾಮಾನ್ಯವಾಗಿ ಕಿಮ್ ಅಮೆರಿಕದ ವಿಚಾರದಲ್ಲಿ ಮಾತ್ರ ಮಾತನಾಡ್ತಾರೆ, ಆದ್ರೆ ವೆನಿಜುವೆಲಾ ವಿಚಾರದಲ್ಲೂ ಕೂಡ ಕಿಮ್ ಯಾಕೆ ಬಾಯಿ ಬಿಡ್ತಿದ್ದಾರೆ ಗೊತ್ತಾ? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಲಾಜಿಕ್ ಕೂಡ ಇದೆ. ಅದನ್ನೇ ಸರ್ವೈವಲ್ ಇನ್ಸ್ಟಂಟ್ ಅಂತಾರೆ. ಕಿಮ್ಗೆ ಚೆನ್ನಾಗಿ ಗೊತ್ತು, ಇವತ್ತು ಮಡೋರಿಗೆ ಆಗಿದ್ದು ನಾಳೆ ನಮಗೂ ಆಗಬಹುದು. ಅಮೆರಿಕದ ಏಜೆಂಟ್ಗಳು ಒಂದು ದೇಶದ ಅಧ್ಯಕ್ಷನನ್ನೇ ಈ ರೀತಿ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ನನ್ನ ಗತಿ ಏನು ಅನ್ನೋ ಭಯ ಈಗ ಕಿಮ್ಗೆ ಶುರುವಾಗಿದೆ. ಅದಕ್ಕೆ ಕಿಮ್ ಕೇವಲ ಬಾಯಿ ಮಾತಲ್ಲಿ ವಾರ್ನಿಂಗ್ ಅನ್ನ ಕೊಟ್ಟಿಲ್ಲ, ತನ್ನ ಬತ್ತಳಿಕೆಯಲ್ಲಿರುವಂತಹ ಅತ್ಯಂತ ಅಪಾಯಕಾರಿ ಹೈಪರ್ಸಾನಿಕ್ ಮಿಸೈಲ್ ಅನ್ನ ಹೊರಗೆ ತೆಗೆದು ಪಾಲಿಶ್ ಮಾಡ್ತಾ ಇದ್ದಾರೆ. ವೆನಿಜುವೆಲಾ ತಂಟೆಗೆ ಬಂದ್ರೆ ಸುಮ್ಮನಿರಲ್ಲ, ಅಮೆರಿಕ ಭಾರಿ ಬೆಲೆ ತೆರಬೇಕಾಗುತ್ತೆ ಅಂತ ಕಿಮ್ ಗುಡುಗಿದ್ದಾರೆ. ಇನ್ನು ಇಲ್ಲಿ ಒಂದು ಅಘೋಷಿತ ಮೈತ್ರಿಕೂಟ ಕೂಡ ರಚನೆಯಾಗಿದೆ. ರಷ್ಯಾ, ಚೀನಾ, ಉತ್ತರ ಕೊರಿಯಾ, ಇರಾನ್ ಮತ್ತು ಈಗ ವೆನಿಜುವೆಲಾ ಇವರೆಲ್ಲರೂ ಅಮೆರಿಕದ ದಾದಾಗಿರಿ ವಿರುದ್ಧ ಒಂದಾಗಿದ್ದಾರೆ. ಈ ಗ್ರೂಪ್ ಹತ್ತಿರ ನ್ಯೂಕ್ಲಿಯರ್ ಬಾಂಬ್ ಇದೆ, ಆಯಿಲ್
ಇದೆ ಮತ್ತು ಅಮೆರಿಕವನ್ನ ದ್ವೇಷಿಸುವ ಮನಸ್ಥಿತಿ ಕೂಡ ಇದೆ. ಇದು ಜಗತ್ತಿನ ಅತಿ ದೊಡ್ಡ ಅಪಾಯ. ಇನ್ನು ಈಗ ಮತ್ತೆ ಭಾರತದ ವಿಚಾರಕ್ಕೆ ಬರುವುದಾದ್ರೆ, ಟ್ರಂಪ್ ಭಾರತದ ಮೇಲೆ ಯಾಕೆ ಒಪ್ಕೊಂಡಿದ್ದಾರೆ ಗೊತ್ತಾ? ಇದಕ್ಕೆ ಅಸಲಿ ಕಾರಣ ನಮಗೆ ರಷ್ಯಾ ಮೇಲಿರೋ ಪ್ರೀತಿಯಲ್ಲ, ಅಮೆರಿಕದ ಕಂಪನಿಗಳಿಗೆ ಆಗ್ತಿರೋ ನಷ್ಟ. ಇದನ್ನ ಅರ್ಥ ಮಾಡ್ಕೊಳ್ಳಲು ನಾವು ಈಗ ಆಯಿಲ್ ಸೈಕಲ್ ಅನ್ನ ನೋಡ್ಬೇಕಾಗುತ್ತೆ. ನೋಡಿ ಏನಾಗ್ತಿದೆ ಅಂತ. ಭಾರತ ರಷ್ಯಾದಿಂದ ಅಗ್ಗದ ಬೆಲೆಗೆ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಾ ಇದೆ. ಅದನ್ನ ಗುಜರಾತ್ನ ಜಾಮ್ನಗರದಂತಹ ರಿಫೈನರಿಗಳಲ್ಲಿ ಶುದ್ಧೀಕರಿಸಿ ಪೆಟ್ರೋಲ್, ಡೀಸೆಲ್ ಮತ್ತು ಜೆಟ್ ಫ್ಯೂಲ್ ಆಗಿ ಬದಲಾಯಿಸ್ತಾ ಇದೆ. ಹೀಗೆ ತಯಾರಾದಂತಹ ಪ್ರಾಡಕ್ಟ್ ಅನ್ನ ನಾವು ಯಾರಿಗೆ ಮಾಡ್ತೀವಿ ಗೊತ್ತಾ? ಅದೇ ಅಮೆರಿಕಕ್ಕೆ ಮತ್ತು ಯುರೋಪ್ಗೆ. ಇದನ್ನೇ ತಜ್ಞರು ಆಯಿಲ್ ಲಾಂಡರಿಂಗ್ ಅಂತ ತಮಾಷೆಗಾಗಿ ಕರೀತಾರೆ. ಯುರೋಪ್ನವರು ನಾವು ರಷ್ಯಾದಿಂದ ಆಯಿಲ್ ತಗೊಳ್ಳಲ್ಲ, ನಾವು ಪುಣ್ಯವಂತರು ಅಂತ ಜಗತ್ತಿಗೆ ಹೇಳ್ತಾರೆ. ಆದ್ರೆ ಭಾರತದ ಹತ್ತಿರ ಬಂದು ಅದೇ ರಷ್ಯನ್ ಆಯಿಲ್ ಅನ್ನ ದುಪ್ಪಟ್ಟು ಬೆಲೆಗೆ ಕೊಟ್ಟು ತಗೊಳ್ತಾ ಇದ್ದಾರೆ. ನಮ್ಮ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಅವರು ಇದನ್ನೇ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ರು. ಯುರೋಪ್ ಒಂದು ಮಧ್ಯಾಹ್ನದಲ್ಲಿ ಕೊಳ್ಳುವಷ್ಟು ಆಯಿಲ್ ಅನ್ನ ನಾವು ಒಂದು ತಿಂಗಳಲ್ಲಿ ಕೊಳ್ಳಲ್ಲ ಅಂತ. ಈ ಟ್ರಂಪ್ಗೆ ಉರಿತಾ ಇರೋದು ಏನಂದ್ರೆ, ಭಾರತ ಹೀಗೆ ಮಧ್ಯವರ್ತಿಯಾಗಿ ದುಡ್ಡು ಮಾಡ್ತಾ ಇದೆ. ಅಮೆರಿಕದ ಆಯಿಲ್ ಕಂಪನಿಗಳಿಗೆ ಭಾರತದಲ್ಲಿ ಮಾರ್ಕೆಟ್ ಸಿಗ್ತಾ ಇಲ್ಲ. ಭಾರತದ ಮಾರ್ಕೆಟ್ ಶೇರ್ ನಲ್ಲಿ ಅಮೆರಿಕದ ಪಾಲು ಕೇವಲ 4% ಗೆ ಇಳಿದಿದೆ. ಇದನ್ನ ಸರಿಪಡಿಸಿಕೊಳ್ಳುವುದಕ್ಕಾಗಿ ಟ್ರಂಪ್ ಈಗ ಸುಂಕದ ಬೆದರಿಕೆಯನ್ನ ಹಾಕ್ತಾ ಇದ್ದಾನೆ. ಇನ್ನು ಟ್ರಂಪ್ ಒಬ್ಬ ಬಿಸಿನೆಸ್ ಮ್ಯಾನ್, ಅವನಿಗೆ ಯುದ್ಧಕ್ಕಿಂತ ಲಾಭ ಮುಖ್ಯ. ಆತ ಹೇಳ್ತಾ ಇರೋದು ಏನಂದ್ರೆ ರೆಸಿಪ್ರೋಕಲ್ ಟ್ಯಾಕ್ಸ್ ಬಗ್ಗೆ. ಅಂದ್ರೆ ಭಾರತ ನಮ್ಮ ಹಾರ್ಲೆ ಡೇವಿಡ್ಸನ್ ಬೈಕ್ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕುತ್ತೋ, ನಾವು ಭಾರತದ ಟೆಕ್ಸ್ಟೈಲ್ ಮತ್ತು ಐಟಿ ಕಂಪನಿಗಳ ಮೇಲೆ ಅಷ್ಟೇ ಟ್ಯಾಕ್ಸ್ ಹಾಕ್ತೀವಿ ಅಂತ. ಆದ್ರೆ ಇದು ಅಮೆರಿಕಕ್ಕೆ ಲಾಭನ? ಖಂಡಿತ ಇಲ್ಲ. ಯಾಕಂದ್ರೆ ಆಪಲ್, ವಾಲ್ಮಾರ್ಟ್, ಮೈಕ್ರೋಸಾಫ್ಟ್ ನಂತಹ ದೈತ್ಯ ಕಂಪನಿಗಳಿಗೆ ಭಾರತವೇ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ. ಒಂದ್ ವೇಳೆ ಟ್ರೇಡ್ ವಾರ್ ಶುರುವಾದ್ರೆ ಈ ಕಂಪನಿಗಳ ಶೇರ್ ಮೌಲ್ಯ ಪಾತಾಳಕ್ಕೆ ಕುಸಿಯುತ್ತೆ. ಇನ್ನೊಂದು ಕಡೆ ಅಮೆರಿಕದ ನಿಜವಾದ ಶಕ್ತಿ ಅದರ ಸೈನ್ಯ ಅಲ್ಲ, ಅದರ ಡಾಲರ್. ಪ್ರಪಂಚದ ಎಲ್ಲಾ ವ್ಯಾಪಾರ ಡಾಲರ್ ಗಳಲ್ಲಿ ನಡೆಯುತ್ತೆ. ಆದ್ರೆ ಅಮೆರಿಕ ಯಾವಾಗ ಡಾಲರ್ ಅನ್ನ ಆಯುಧವಾಗಿ ಬಳಸಿಕೊಳ್ಳಲು ಶುರು ಮಾಡಿತು, ಆಗ ಪ್ರಪಂಚದ ದೇಶಗಳು ಎಚ್ಚೆತ್ತುಕೊಂಡಿದ್ದಾವೆ. ಈಗ ಭಾರತ ಯುಎಇ ಜೊತೆ ರೂಪಾಯಿಯಲ್ಲಿ ವ್ಯಾಪಾರ ಮಾಡ್ತಾ ಇದೆ. ರಷ್ಯಾ ಮತ್ತು ಚೀನಾ ತಮ್ಮದೇ ಕರೆನ್ಸಿಯನ್ನು ಬಳಸ್ತಾ ಇವೆ. ಬ್ರಿಕ್ಸ್ ಕೂಟದ ಮೂಲಕ ಹೊಸ ಕರೆನ್ಸಿ ತರುವಂತಹ ಚರ್ಚೆ ಕೂಡ ನಡೀತಾ ಇದೆ. ಇದಕ್ಕೆ ಡಿ-ಡಾಲರೈಸೇಷನ್ ಅಂತ ಕರೀತಾರೆ. ಟ್ರಂಪ್ಗೆ ಗೊತ್ತು, ಒಂದು ವೇಳೆ ಭಾರತದಂತಹ ದೊಡ್ಡ ಎಕಾನಮಿ ಡಾಲರ್ ಬಿಟ್ರೆ ಅಮೆರಿಕದ ಸಾಮ್ರಾಜ್ಯ ಕುಸಿಯುತ್ತೆ ಅಂತ. ಅದಕ್ಕೆ ಎಲ್ಲಾ ಆರ್ಭಟ. ಇನ್ನು ಕೊನೆಯದಾಗಿ ಭಾರತ ಈಗ ಏನ್ ಮಾಡ್ಬೇಕು? ಇದು 1990ರ ಭಾರತವಲ್ಲ. ಸಾಲಕ್ಕಾಗಿ IMF ಮುಂದೆ ಕೈ ಚಾಚುವ ದೇಶವಲ್ಲ. ಇದು 2026ರ ಭಾರತ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ನಡೀತಾ ಇರುವಂತಹ ಭಾರತ. ಪ್ರಪಂಚದಲ್ಲಿ ವಿಶ್ವ ನಾಯಕನಾಗಿ ಬೆಳೆದಿರುವಂತಹ ಭಾರತ. ಅಮೆರಿಕಕ್ಕೆ ಚೀನಾವನ್ನ ಎದುರಿಸಲು ಏಷ್ಯಾದಲ್ಲಿ ಭಾರತದ ಸಹಾಯ ಬೇಕೇ ಬೇಕು. ಭಾರತ ಇಲ್ಲದೆ ಅಮೆರಿಕದ ಇಂಡೋ ಪೆಸಿಫಿಕ್ ಪ್ಲಾನ್ ಕೂಡ ಟುಸ್ ಆಗುತ್ತೆ. ಇದನ್ನೇ ಸ್ಟ್ರಾಟಜಿಕಲ್ ಆಟೋನಮಿ ಅಂತಾರೆ. ನಾವು ರಷ್ಯಾದಿಂದ ಆಯಿಲ್ ಬೇಕಂದ್ರೆ ತಗೊಳ್ತೇವೆ, ಅಮೆರಿಕಾದಿಂದ ಡ್ರೋನ್ ಬೇಕು ಅಂತಂದ್ರೆ ಕೂಡ ನಾವು ತಗೊಳ್ತೇವೆ. ಯಾರದ್ದು ಒತ್ತಡಕ್ಕೆ ಮಣಿದು ನಮ್ಮ ದೇಶದ ಹಿತಾಸಕ್ತಿಯನ್ನ ಬಲಿ ಕೊಡುವುದಿಲ್ಲ. ಟ್ರಂಪ್ ಅವರ ಈ ಬೆದರಿಕೆಗಳು ಬಹುಶಃ ಯಾವುದೋ ದೊಡ್ಡ ಡಿಫೆನ್ಸ್ ಡೀಲ್ ಮಾಡಿಕೊಳ್ಳಲು ಅಥವಾ ಸುಂಕ ಕಡಿಮೆ ಮಾಡಿಸಿಕೊಳ್ಳಲು ಆಡ್ತಾ ಇರುವಂತಹ ನಾಟಕವಿರಬಹುದು. ಗಟ್ಟಿಯಾಗಿ ಕೂತ್ರೆ ಎದುರಿಗಿರೋನು ಭಯಪಟ್ಟು ಒಪ್ಪಂದಕ್ಕೆ ಬರ್ತಾನೆ ಅನ್ನೋದು ಟ್ರಂಪ್ ಅವರ ಹಳೆಯ ಬಿಸಿನೆಸ್ ಟ್ರಿಕ್ ಆಗಿದೆ. ಆದ್ರೆ ಮೋದಿ ಸರ್ಕಾರ ಇಲ್ಲಿಯವರೆಗೂ ತೋರಿಸಿರುವಂತಹ ನಿಲುವು ಸ್ಪಷ್ಟವಾಗಿದೆ. ನಮ್ಮ ಸ್ನೇಹ ಬೇಕಂದ್ರೆ ಗೌರವ ಕೊಡಿ, ಬೆದರಿಕೆಯಲ್ಲ. ಸೊ ಒಟ್ಟಾರೆಯಾಗಿ ಪ್ರಪಂಚ ಈಗ ಒಂದು ಕವಲು ದಾರಿಯಾಗಿದೆ. ವೆನಿಜುವೆಲಾದಲ್ಲಿ ಹೊತ್ತಿದಂತಹ ಬೆಂಕಿ, ಕಿಮ್ ಜಾಂಗ್ ಉನ್ ಕ್ಷಿಪಣಿಗಳು ಮತ್ತು ಟ್ರಂಪ್ ಸುಂಕಾಸ್ತ್ರ ಸಮರ, ಇದೆಲ್ಲದರ ಮಧ್ಯೆ ಭಾರತ ತನ್ನ ವಿಶ್ವಗುರು ಸ್ಥಾನವನ್ನ ಉಳಿಸಿಕೊಳ್ಳುತ್ತಾ ಪೆಟ್ರೋಲ್ ಬೆಲೆ ಏರಿಕೆ ನಮ್ಮ ಬದುಕನ್ನು ಸುಡುತ್ತಾ. ಸೊ ನಿಮ್ಗೆ ಏನನ್ಸುತ್ತೆ? ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಭಾರತ ಬಗ್ಬೇಕಾ ಅಥವಾ ರಷ್ಯಾ ಜೊತೆಗಿನ ಸ್ನೇಹವನ್ನ ಮುಂದುವರಿಸಬೇಕಾ? ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.